ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ನಿಮಗೊಂದು ಗುಡ್ ನ್ಯೂಸು ಏನಂದರೆ, ಸೊ RRB ಅಂದರೆ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟಿಂದ, ಸೊ ಮಿನಿಸ್ಟ್ರಿ ಆಫ್ ರೈಲ್ವೆಯಿಂದ 2ನೇ ತಾರೀಕು ಜನವರಿಯಲ್ಲಿ ಒಂದು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಜಸ್ಟ್ ಮಿನಿಮಮ್ ಕ್ವಾಲಿಫಿಕೇಷನ್ ಫಾರ್ ದ ರಿಕ್ರೂಟ್ಮೆಂಟ್ ಓಪನ್ ಮಾರ್ಕೆಟ್ ಇನ್ ಲೆವೆಲ್ 1 ಆಫ್ ದ ಪೇ ಮ್ಯಾಟ್ರಿಕ್ಸ್ ಆಫ್ 7th CPC. ಓಕೆನಾ, 10th ಕ್ವಾಲಿಫಿಕೇಷನ್ ಇದ್ದರೆ ಸಾಕು ಈ ಎಕ್ಸಾಮ್ಗೆ. ನೋಡಿ, ಸೊ ಬೋರ್ಡ್ ಲೆಟರ್ ಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಎಷ್ಟು ಪೋಸ್ಟ್ಗಳಿದೆ ಅಂದರೆ 30,000 ಪೋಸ್ಟ್ಗಳಿದ್ದಾವೆ. ನೋಡಿ, ಫುಲ್ ಓದ್ತೀನಿ. ಪ್ಲೀಸ್ ರೆಫರ್ ಟು ಬೋರ್ಡ್ಸ್ ಲೆಟರ್ ನಂಬರ್ ಡೇಟೆಡ್ 14/6/2019 regarding the minimum educational qualification for the recruitment in level 1 of the pay matrix. The issue has been revived and in supersession of the earlier instructions as under reference. It has been decided by the board that the minimum educational qualification for all future open market recruitments in level 1 posts, including the upcoming CEN level 1 recruitment, will be 10th pass or ITI or equivalent or national apprenticeship certificate granted by NCBT. ನೋಡಿ, ಇದಕ್ಕೆ ಗ್ರೂಪ್ ಡಿ ಎಕ್ಸಾಮಿನೇಷನ್ ಇದು. ಸೊ ಇದು ಕ್ವಾಲಿಫಿಕೇಷನ್ ಬಂದುಬಿಟ್ಟು 10th ಪಾಸ್ ಆಗಿರಬೇಕು, ಅಥವಾ ITI ಪಾಸ್ ಆಗಿರಬೇಕು, ಅಥವಾ ಅದಕ್ಕೆ ಈಕ್ವಲೆಂಟ್ ಆಗಿರಬೇಕು, ಅಥವಾ ನ್ಯಾಷನಲ್ ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ ಕೂಡ ತೊಗೊಂಡಿದ್ರೂ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಒಳ್ಳೆ ಆಪರ್ಚುನಿಟಿ. ಸೊ ರೈಲ್ವೆ ಡಿಪಾರ್ಟ್ಮೆಂಟಿಂದ. ಓಕೆನಾ, ಅಪ್ಲೈ ಮಾಡಿ, ಮರಿಬೇಡಿ. ಈ ತಿಂಗಳು ಎಂಡಿಂಗಲ್ಲಿ ಅಪ್ಲಿಕೇಶನ್ಗೆ ಹಾಕೋದಕ್ಕೆ ಲಿಂಕ್ನ ಓಪನ್ ಮಾಡ್ತಾರೆ, ಆಗ ನೀವು ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು, ಬಾಯ್. ಗೌರ್ಮೆಂಟ್ ಜಾಬ್ ಸಿಗುತ್ತೆ, ಬಟ್ ಪ್ರಯತ್ನ ಮಾಡೋದನ್ನು ಬಿಡಬೇಡಿ. ಹಾಗೆಯೇ ಬೇರೆ ಆಪ್ಷನ್ಸ್ ಕೂಡ ಇಟ್ಟಿರಿ. ಸುಮ್ಮನೆ ಒಂದನ್ನೇ ನಂಬ್ಕೊಂಡಿರೋದು ತುಂಬ ಡಿಫಿಕಲ್ಟು. ವರ್ಷಗಳಂತೂ ಬೇಗ ಕಳೀತಾನೆ ಇರುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.